ಟ್ರೈಲರ್ ಅಲ್ಲದಲ್ಲಿ ಅಂತ ಹೇಳು ಮಾಮೂಲಿ ಹೇಳ್ತೀಯ ಬೇಡ ನಮ್ದು ಹೇಳು ಏನೇನು ಪ್ರಾಬ್ಲಮ್ದು ಇವನು ಇದಕ್ಕೆ ಬಂದಿರ್ತಾನಲ್ಲ ಬುಡ್ಬುಡ್ಕೆ ಅವನು ಅವ್ರು ಬೈಕ್ ಕಳಿಸ್ತೀಯಲ್ಲ ಬುಡ್ಬುಡ್ಕೆ ಅವನು ಮುಕ್ಕಳ ಏನಾದ್ರು ಬಂದಿದ್ದೀರ ಅಲ್ಲೆಲ್ಲ 4 ಮನೆ ತಿರುಗಿ 4 ಜನ ಕಾಳು ಹಾಕ್ತದೆ ಇಲ್ಲೇನು ಕೊಡ್ತಾರೆ ಅಂತ ಇಲ್ಲಿ ಕಿತ್ಕೊ ತಿನ್ನಕ್ಕೆ ಬಂದಿದ್ದೀರ ಹೋಗೋ ಮುಂದಕ್ಕೆ ಹೋದಿರ ಇಲ್ವೋ ಅವ್ರು ಚಂಡಿ ಮಾಡ್ಕೊಂಡು ನನ್ನ ತಕ್ಕೆ ಬರ್ತಾರೆ ಏನೋ ಮುಂಡೆ ಮಕ್ಕಳ ಚಂಡಿ ಬರ್ತಾಯಿದ್ರಿ ನಾನು ಹೋಗು ಅಂದ್ರೆ ಹೊಂಟೋದ್ರೆ ಸರಿ ಹೋಗ್ತಾ ಮುಂದೆ ಮಾತು ಅಂತ ಎದ್ದೆ ಅವನು ಹೊಡ್ಬಿಟ್ರು. ಹಲೋ ಅಜ್ಜ, ಡೈಲಾಗ್ ಹೇಳಿದ್ರಲ್ಲ ಅದ್ರದ್ದು ಅರ್ಥ ಗೊತ್ತಾ ನಿಮ್ಗೆ ಏನೇನು ಹೇಳಿದ್ರಂತ? ಹೊಸ ಮರ್ತ್ಬಿಟ್ಟು ನಾಳೆ 3 ತಿಂಗಳಾಯ್ತು. ಹೌದು, ಅಲ್ಲ ಅದ್ರದ್ದು ಏನೇನು ನೆನಪಿದೆಯಾ? ಯಾವ್ದಾ ಡೈಲಾಗ್ ಹಂಗಂದ್ರೆ ಏನು ಅಂತ ಗೊತ್ತಿದೆಯಾ? ಯಾವ್ದ್ರದ ಕೋಲು ಅದೆಲ್ಲ ಹೇಳ್ತಿರಲ್ಲ ಇದ್ರಲ್ಲಿ ಯಾವ್ದು ಹಾಡು ಹೇಳ್ಕೊಟ್ಟಿಲ್ಲ ಪ್ರೋಗ್ರಾಮ್ದಲ್ಲಿ. ಕೋಲಿಂದ ಡೈಲಾಗ್ ಹೇಳಿದಾರಲ್ಲ ಟಿ ಪಿಕ್ಚರ್ ನೀನು ಬೈತಿಯಲ್ಲಯ್ಯ, ನೀನು ಬೈತಿಯಲ್ಲ ನೀನು, ಅದು ನೀನು ಬೈಯೋದು ಅರ್ಥ ನಿನ್ಗೆ ಗೊತ್ತೇ ಅಂತ ಕೇಳ್ತಾರೆ. ಇದ್ರಲ್ಲಿ ಯಾವ್ದು ಬೋದಿಲ್ಲ. ನಿಮ್ಗೆ ಅದ್ರ ಅರ್ಥ ಗೊತ್ತಿಲ್ವ ನಿಮ್ಗೆ? ಸರಿ ಸರಿ. ನಮ್ಮ ಪಾತ್ರ ಬಂದು ಸಂಚೂರಿ ಗೌಡ್ರು ನಮ್ಮ ಅಯ್ಯ, ಗಡ್ಡಪ್ಪವರು ನಮ್ಮ ಅಪ್ಪ, ಅದಕ್ಕೆ ಅವ್ರಿಗೆ ನಾನು ಮಗ. ಅವ್ರದ್ದೇ ಒಂದು ಕ್ಯಾರೆಕ್ಟ್ರು, ನಮ್ಮ ಅಪ್ಪನ ಕ್ಯಾರೆಕ್ಟ್ರ್ ಅವರು, ನಾವು ಅವ್ರ ಮಗನ ಕ್ಯಾರೆಕ್ಟ್ರು. ಸಂಚೂರಿ ಗೌಡ್ರು ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ. ನಮಗೆ ಕೆಲಸ ಮಾಡೋಕ್ಕೆ ಇಷ್ಟ ಇರೋಲ್ಲ, ಜಮೀನು ಕೆಲಸ ಮಾಡೋಕ್ಕೆ. ಗಡ್ಡಪ್ಪವರು ಎಲ್ಲೆಲ್ಲೋ ತಿರುಗ್ತಾ ಇರ್ತಾರೆ, ನಾವು ಎಲ್ಲೆಲ್ಲೋ ಓಡಾಡ್ತಾ ಇರ್ತೀವಿ. ಒಂದು ಹುಡುಗಿ ಹಿಂದೆ ಬಿದ್ದಿರ್ತೀವಿ ಲವಲ್ಲಿ. ಆ ಹುಡುಗಿ ಲವ್ ಮಾಡ್ಕೊಂಡು ಮತ್ತೆ ಆ ಟ್ಯಾಗ್ ರೋಡ್ ಮತ್ತೆ ಅದು ಮುಗೀತು. ಆಮೇಲೆ ನೆಕ್ಸ್ಟು ಟ್ಯಾಗ್ ರೋಡ್ಸ್ಗೆ ಹೋಗ್ತೀವಿ. ಮರಳು ಮುಗ್ಗೆ ಪಿ ಡಿ ಅವ್ರು ಬಂದು ಹಿಡ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಈ ಸಂಚೂರಿ ಗೌಡ್ರು ಬಂದು ಲಾಯರ್ ಕಟ್ಟಿ ಬಿಡ್ಸ್ಕೊಂಡು ಕರ್ಕೊಬರ್ತಾರೆ. ಈ ಹಳ್ಳೀಲಿ ಏನೇನು ಸೀನ್ ನಡೆಯುತ್ತೆ ಸರ್, ಆ ಥರ ಎಲ್ಲ ನಡೀತಾ ಇದೆ ಸರ್ ಈ ಫಿಲಮಲ್ಲಿ. ಏನು ನಿಮ್ಮ ಪ್ರಾಬ್ಲಮಲ್ಲಿ ಹಳ್ಳೀಲಿ ಇಂಥ ಮರಳು ಹೊಡಿಬೋದು, ಈ ಥರ ಹೇಳ್ದಾನೆ ಕೇಳ್ದಾನೆ ತಿರುಗಾಡ್ಬೋದು ಒಂದು ಹುಡುಗ, ಆ ಥರ ಕ್ಯಾರೆಕ್ಟರ್ ಬರುತ್ತೆ ಸರ್ ಒಂದು. ಸರ್ ಅವರು ಡೈಲಾಗ್ ಏನು ಹೇಳ್ಕೊಟ್ಟು ನಮಗೆ ಡಬಲ್ ಮೀನಿಂಗ್ ಅಂತ ಹೇಳಿಲ್ಲ ಅವ್ರು ಏನೂ. ಅವ್ರು ಹೇಳ್ಕೊಟ್ಟಿದ್ದು ನಾವು ಅಲ್ಲಿ ಹೇಳ್ತೀವಿ ಸರ್. ತಿಥಿ ಸಿನಿಮಾ ಬೆಸ್ಟು ನಿಮಗೆ ಏನು ಪ್ರಾಬ್ಲಮ್ ಹೋಲಿಸಿದಾಗ ಯಾವ ಸಿನಿಮಾ ಸರ್ ನಮಗೆ ತಿಥಿ ಸಿನಿಮಾನೇ ಚೆನ್ನಾಗಿತ್ತು. ಅದು ಚೆನ್ನಾಗಿದೆ. ಆದರೆ ಒಂದೇ ಥರ ಇವ್ರು ಯಾರು ತೋರಿಸೋಕ್ಕಾಗಲ್ಲ ಅಂತ ಡೈರೆಕ್ಟ್ರು ನಾವು ಕೇಳೋದು ಆ ಥರ ಮಾಡಿ ಸರ್ ಅಂತಂದರೆ. ಒಂದೇ ಥರ ಎಲ್ಲ ತೋರಿಸೋಕ್ಕಾಗಲ್ಲ, ಬೇರೆ ಥರ ತೋರಿಸ್ಬೇಕನಪ್ಪ ಅಂತ ಹೇಳಿದ್ರು ಸರ್ ಡೈರೆಕ್ಟ್ರು. ಆ ಥರ ಒಂದೇ ಥರ ಒಂದೇ ಥರ ಸ್ಕ್ರಿಪ್ಟ್ ಬರ್ಕೊಂಡು ಇದು ಮಾಡಿದ್ರೆ ಯಾವಾಗಲೂ ಹಿಟ್ಟಾಯ್ತು ಅದು ಬಿಟ್ಟಾಕು, ಇದು ಹಿಟ್ಟಾಗಿದ್ರೆ ಆ ಥರ ಒಂದೇ ಥರ ತೆಗಿಯೋಕ್ಕಾಗಲ್ಲ ಅಂತ ಹೇಳಿದ್ರು ಸರ್. ಈ ಚಿತ್ರ ಬಿಟ್ಟು ಬೇರೆದು ಇನ್ನೂ ಬಂದಿಲ್ಲ ಸರ್, ಯಾವ ಆಫರ್ ಬಂದಿಲ್ಲ. ಮಾಡಿದ್ದೆ ಸರ್, ನವರಂಗಿ ಅಂದ್ಬಿಟ್ಟು ಫಿಲಮ್ ಮಾಡಿದ್ರಲ್ಲ, ಅವ್ರು ಡೈರೆಕ್ಟ್ರು ಸಿಗ್ತೀರ ಅಂತ ಹೇಳಿದ್ದಾರೆ. ಸಿಗ್ತಾರೋ ಬರ್ತಾರೋ ಬರಲ್ವೋ ಗೊತ್ತಿಲ್ಲ ಸರ್. ನನ್ನ ಹೆಸರು ನಂದಿನಿ ಅಂತ. ನಾನು ಇವಾಗ ತಾನೇ ಫೈನಲ್ BCom ಮುಗಿಸಿದ್ದೀನಿ, 2016 ಪಾಸ್ ಔಟು. ನಾನು ಇವಾಗ ಬ್ಯಾಂಕಿಂಗ್ ಎಕ್ಸಾಮ್ ತೊಗೊಂಡಿದ್ದೀನಿ. ಸೊ ನಾನು ಪ್ರೀವಿಯಸ್ ಆಗಿ ಸೀರಿಯಲ್ಸ್ ಎಲ್ಲ ಮಾಡ್ತಿದ್ದೆ, ಉದಯದಲ್ಲಿ ಸಾಕ್ಷಿ ಸೀರಿಯಲ್ ಅಂತೆಲ್ಲ ಮಾಡ್ತಿದ್ದೆ. ಈಗ ಇವರು ತಂಡ ಎಲ್ಲ ಬಂದುಬಿಟ್ಟು ನನಗೆ ಲೈಕ್ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತೀಯಾ ಹಾಗೆ ಹೀಗೆ ಅಂತ ಕೇಳಿದ್ರು. ಸೊ ನಾನು ಓಕೆ ಮಾಡ್ತೀನಿ ಅದರಲ್ಲಿ ನಿಂದೆ ಅಂತ ಕೇಳಿದೆ. ಆಮೇಲೆ ಡೈಲಾಗ್ಸು ಮತ್ತು ನನ್ನ ಕ್ಯಾರೆಕ್ಟರು ಅದೆಲ್ಲ ಹೇಳಿದ್ರು. ಸೊ ನಾನು ಮಾಡ್ತೀನಿ ಅಂತ ಹೇಳಿದೆ. ಮತ್ತು ನನಗೆ ಟೈಮಿಂಗ್ ಕೊಟ್ಟರು, ಲೈಕ್ 6 days ಅಂತ ಹೇಳಿದ್ರು. ಸೊ ಅವರೇ ಪಿಕಪ್ ಮಾಡೋದು ಡ್ರಾಪ್ ಮಾಡೋದೆಲ್ಲ ಮಾಡಿ ನನಗೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ನನ್ನ ಈ ಮೂವಿಯಲ್ಲಿ ಏನಂತಂದರೆ ನಾನು ಅಭಿಗೆ ಜೋಡಿಯಾಗಿರ್ತೀನಿ. ಅಭಿ ಅವರ ಸೆಂಚುರಿ ತಾತ ಮತ್ತು ಗಡಪ ತಾತ ಅವ್ರಿಗೆ ಮಾತೆಲ್ಲ ಕೇಳ್ತೀರಾ ಬಂದ್ಬಿಟ್ಟು ನನ್ನ ಲೈನ್ ಹೊಡಿತಾ ಇರ್ತಾನೆ ಆ ಥರದ್ದು. ಮತ್ತು ನನ್ನ ಇದರಲ್ಲಿ ಅಭಿನಯ ಅಂದರೆ ಲೈಕ್ ಫುಲ್ ಪಕ್ಕಾ ಲೋಕಲ್ ಅಂದರೆ ವಿಲೇಜ್ಗಳ ಥರನೇ ಆ್ಯಕ್ಟಿಂಗ್ ಇದೆ. ಇಲ್ಲ ಅವ್ರು ಹೇಳಿದ್ರು ನನಗೆ ಆ್ಯಕ್ಚುಲಿ ಈ ಥರ ಡಬಲ್ ಮೀನಿಂಗ್ ಇದೆ ಅಂತ. ಗಾಳಿ ಸೇಮ್ ಹೆಂಗಿದೆ ಗಾಳಿ ಥರನೇ ಇದೆ ಅಂತ ಹೇಳಿದ್ರು. ಸೊ ಅದರಲ್ಲಿ ಏನಿದೆ ಸರ್, ನಾನು ಮಾಡ್ತೀನಿ, ಅಟ್ಲೀಸ್ಟ್ ನಾನು ಮಾಡಿಲ್ಲ ಅಂತಂದ್ರೆ ಬೇರೆಯವರಾದರೂ ನನ್ನ ಕ್ಯಾರೆಕ್ಟರ್ ತೊಗೊಳ್ತಾರಲ್ವ, ಸೊ ಅದಕ್ಕೆ ನಾನೇ ತೊಗೊಳ್ತೀನಿ ಅದನ್ನು ಅಂತೇಳಿ ಚಾಲೆಂಜ್ ಮಾಡಿ ಸರ್ ಹತ್ರನೇ ತೊಗೊಂಡಿದ್ದು. ಹಾಂ ಹೌದು, ಒಂದು ಆಪರ್ಚುನಿಟಿಗಾಗಿ ಕಾಯ್ತಾ ಇದೆ ಅಷ್ಟೇ. ಸೊ ನನಗೆ ಇವ್ರ ಜೊತೆ ಎಲ್ಲನೂ ಗಡಪ ತಾತ ಸಂಚಿತದಲ್ಲಿ ಇಷ್ಟೊಂದು ಫೇಮಸ್ ಆಗಿರೋ ಜೊತೆ ಸಿಕ್ಕಿರೋದಕ್ಕೆ ತುಂಬ ಖುಷಿ ಆಗ್ತದೆ.
ಚಿತ್ರದಲ್ಲಿ 2 ಸಾಂಗ್ ಇದೆ, ಗಡ್ಡಪ್ಪರ್ಗೊಂದು ಸೆಂಚುರಿ ಗೌಡ್ರಿಗೊಂದು. ತುಂಬ ಮಾಡ್ರನ್ ಈ ಟಿ ಶರ್ಟು ಐಫೋನು ಇದನ್ನೆಲ್ಲ ಹಾಕೊಂಡು ಗಡ್ಡಪ್ಪರ್ ಸಾಂಗ್ ಮಾಡಿದ್ದಾರೆ. ಮುಂದಿನ ವಾರ ಅದನ್ನು ನಿಮ್ಮ ಮುಂದೆ ನಾವು ರಿಲೀಸ್ ಮಾಡ್ತಾಯಿದ್ದೀವಿ. ಜೊತೆಗೆ ಸಿನಿಮಾನೂ ಜನವರಿಗೆ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ವಿಶೇಷತೆ ಏನಪ್ಪ ಈ ಸಿನಿಮಾದಲ್ಲಿ ಅಂದರೆ ಡಬ್ಬಿಂಗ್ ಮಾಡಿದ್ದಾರೆ ಮತ್ತು ತುಂಬ ಡೈಲಾಗ್ ಓರಿಯೆಂಟೆಡ್ ಮೂವಿ ಇದು. ಡೈಲಾಗ್ ಬರೀ ಡಬಲ್ ಮೀನಿಂಗ್ ಡೈಲಾಗ್ ಇದೆ ಟ್ರೈಲರ್ನಲ್ಲಿ. ಟ್ರೈಲರ್ ಬಿಟ್ಟಾಗ ಸ್ವಲ್ಪ ಜಾಸ್ತಿ ಡಬಲ್ ಮೀನಿಂಗೇ ಇದೆ ಸರ್. ಅಲ್ಲ, ಈಗ ಇದಕ್ಕೆ ಹಿರಿಯಗೌಡ ಫೇಸ್ಬುಕ್ನಲ್ಲಿ ಮೊನ್ನೆ ಅದೇ ಅದ್ರದ್ದು ಇದುವರೆಗೂ ಅದೇ ಕ್ಲಾರಿಫಿಕೇಷನ್ ಕೊಟ್ಟೆ. ಹಿರೇಗೌಡರು ಯಾವ ಕಂಟೆಕ್ಸ್ಟಲ್ಲಿ ಹಾಕ್ಸಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ನಾನು ಸಿನಿಮಾ ಹೆಸರು ಮೆನ್ಷನ್ ಮಾಡಿರಲಿಲ್ಲ. ಆದರೂ ಫೋನ್ ಮಾಡಿ ಇವತ್ತು ಈ ಟಿ ವಿಯವ್ರು ನನ್ನ ಗಮನಕ್ಕೆ ತಂದ ಕೇಳಿಕೊಂಡೆ. ಅವ್ರಿಗೆ ನೋವಾಗಿರೋದು ಆ ಡೈಲಾಗ್ಸು ಅದ್ರ ಬಗ್ಗೆ ಏನಲ್ಲ, ಅವ್ರಿಗೆ ನೋವಾಗಿರೋದು ನನ್ನ ಸಿನಿಮಾ ಅಂದ್ಕೊಂಡು ನನಗೆಲ್ಲ ಕಾಮೆಂಟ್ ಮಾಡ್ತಿದ್ದಾರೆ ಸರ್, ಅದೊಂದೊಂದು ಕ್ಲಾರಿಫೈ ಮಾಡಿ ಅಂತ ಹೇಳಿದ್ದಾರೆ. ಅದ್ರಿಗೆ ಸಂಬಂಧಪಟ್ಟಂಗೆ ಹಿರೇಗೌಡರಿಗೂ ಈ ಸಿನಿಮಾಕ್ಕೆ ಯಾವುದೇ ಸಂಬಂಧ ಇಲ್ಲ, ಅದರ ಕಲಾವಿದರು ಮಾತ್ರ ಇದರಲ್ಲಿ ಅಭಿನಯಿಸಿದ್ದಾರೆ ಅನ್ನೋದನ್ನು ಕ್ಲಾರಿಫೈ ಮಾಡಿದ್ದೀನಿ, ಮತ್ತೊಂದು ಸಲ ಮಾಡ್ತಾಯಿದ್ದೀನಿ ಸರ್. ಇಲ್ಲ ಸರ್, ಕ್ಯಾಚಿ ಆಗಿರಲಿ ಅಂತ ಇಟ್ಟಿರೋದು ಸಂಬಂಧ ಇಲ್ಲ. ಏನು ಹೇಳೋಕ್ಕಿಲ್ಲ ಸರ್, ಫನ್ನಿಯಾಗಿ ಹೇಳ್ಕೊಂಡು ಹೋಗಿದ್ದೀನಿ 2 ಕ್ಯಾರೆಕ್ಟರ್ನ, ಗಡ್ಡಪ್ಪ ಮತ್ತು ಅಭಿದು. ಸೆಂಚುರಿ ಗೌಡ್ರಿನಲ್ಲಿ ಈ ಅಟ್ ಪ್ರೆಸೆಂಟ್ ಏನು ನಡೀತಾ ಇದೆ ಈಗ, ಇದು ಪರಿಸರ ಮಾಲಿನ್ಯ ಅದನ್ನು ತಡಿಬೇಕು ಅನ್ನೋದು ಇವ್ರದ್ದು. ಎಲೆಕ್ಷನಲ್ಲಿ ದುಡ್ಡು ಹಂಚುತ್ತಿದ್ದಾರೆ, ಕಾವೇರಿ ನೀರು ಉಳಿಸ್ಬೇಕು ಅನ್ನೋದು, ರೈತರ ಸಮಸ್ಯೆ, ಈ ರಿಯಲ್ ಎಸ್ಟೇಟ್ ಸಮಸ್ಯೆ, ಈ ಥರದ್ದನ್ನು ಸೆಂಚುರಿ ಗೌಡ್ರ ಕೈಲಿ ಒಂದಷ್ಟು ಪಾಯಿಂಟ್ಸ್ನ ಹೈಲೈಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಈಗ ಹಿರೇಗೌಡರು ಅಷ್ಟೇ ಅಲ್ಲ, ಜನರು ಕೂಡ ಹೇಳ್ತಾರೆ ಈ ರೀತಿ ಏನೋ ತಿಳಿದ ಅಮಾಯಕರನ್ನು ಈ ರೀತಿ ಡಬಲ್ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅಲ್ಲ ಸರ್, ಇಲ್ಲಿ ಅಮಾಯಕತೆ ಅನ್ನೋದನ್ನು ಆ ಥರ ಎಲ್ಲ ನಾವು ಅಂದ್ಕೊಳಕ್ಕಾಗೋದಿಲ್ಲ. ಹಂಗೆ ನೋಡಿದ್ರೆ 3 ಸಿನಿಮಾದಲ್ಲಿ ದುಡ್ಡು ಕಳ್ಕೊಂಡ್ರು ಮತ್ತೆ ಸಿನಿಮಾ ಮಾಡ್ತಾ ಇದೀವಲ್ಲ, ದೊಡ್ಡ ಅಮಾಯಕರು ನಾವು ಅಂತ ಹೇಳ್ಕೋಬೇಕಷ್ಟೇ. ಅಲ್ಲ, ನಿಮ್ಮ ಗಾಲಿ ಸಿನಿಮಾದಲ್ಲಿ ಸರ್ ಒಂದು ವಿಷಯ, ಅದರಿಂದ ಏನಕ್ಕೆ ಬಿದ್ದಿದ್ದೀನಿ ಅಂತ ಅಂದರೆ ನನ್ನ ಪ್ರಕಾರ ಅದಕ್ಕೆ 2 ನಿಮಿಷ 10 ನಿಮಿಷ ಸಾಲೋದಿಲ್ಲ. ಸೊ ಈ ಸಿನಿಮಾ ರಿಲೀಸ್ ಆದಮೇಲೆ ಇಂಥದ್ದೊಂದು ಚರ್ಚೆ ಆಲ್ರೆಡಿ ಹುಟ್ಟಾಕಿದ್ದಾರೆ. ಅದಕ್ಕೊಂದು ವೇದಿಕೆನ ನಾನೇ ಸೃಷ್ಟಿ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ಒಂದು ಸಪ್ರೇಟ್ ಆದ ವೇದಿಕೆ, ನನ್ನ 4 ಸಿನಿಮಾಗಳು ಬೇರೆಯವರು ಡಬಲ್ ಮೀನಿಂಗ್ ವಿರೋಧ ಮಾಡೋರ ಸಿನಿಮಾಗಳು, ಅವರೆಲ್ಲರದ್ದು ಒಂದು ವೇದಿಕೆ ಮಾಡಿ ನಾವೇ ಚರ್ಚೆ ಮಾಡೋಕ್ಕೆ ನಾನೇ ವೇದಿಕೆ ಸೃಷ್ಟಿ ಮಾಡಬೇಕು ಅಂತಿದ್ದೀನಿ. ಡಬಲ್ ಮೀನಿಂಗ್ ಬೇಕೋ ಬೇಡವೋ ಬಳಸೋದ್ರ ಬಗ್ಗೆ, ಅಕಸ್ಮಾತ್ ನನ್ನಿಂದನೇ ಡಬಲ್ ಮೀನಿಂಗ್ ಹುಟ್ಟಿದೆ, ನನ್ನಿಂದನೇ ಡಬಲ್ ಮೀನಿಂಗ್ ಎಂಡ್ ಆಗುತ್ತೆ, ಐ ಆಮ್ ರೆಡಿ ಟು ನಾನು ಆ ಪೆನ್ನನ್ನು ಡ್ರಾಪ್ ಮಾಡಿ ಡಬಲ್ ಮೀನಿಂಗ್ ನಿಲ್ಲಿಸೋದಕ್ಕೆ ನಾನು ರೆಡಿ ಇದ್ದೀನಿ. ಬಟ್ ಅದಕ್ಕೆ ಮುಂಚೆ ಒಂದು ವೇದಿಕೆ ನಾನು ಹುಟ್ಟಾಕ್ತೀನಿ, ಅದಕ್ಕೆ ಚರ್ಚೆ ಆಗಲಿ. ಡಬಲ್ ಮೀನಿಂಗ್ ಬರೆಯೋರನ್ನ ಅಸ್ಪೃಶ್ಯರಂತೆ ನೋಡೋದು, ಡಬಲ್ ಮೀನಿಂಗ್ ಬರೀದಾರನ್ನ ಮಡಿವಂತಿಕೆ ಥರ ಒಂದು ವರ್ಗ ಸೃಷ್ಟಿ ಮಾಡ್ಕೊಳ್ಳೋದು, ನಮ್ಮ ಇದಕ್ಕೆ ನಮ್ಮ ವ್ಯಾಪ್ತಿಗೆ ನಮ್ಮ ಸಿನಿಮಾ ವ್ಯಾಪ್ತಿಗೆ ಬಂದು ಕಾಮೆಂಟ್ ಮಾಡೋದು, ಇದೆಲ್ಲ ನಾನು ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವ್ರು ಇತ್ತೀಚೆಗೆ ಡಬಲ್ ಮೀನಿಂಗ್ ಬಿಟ್ಬಿಟ್ಟು ಮಡಿವಂತಿಕೆ ಸಿನಿಮಾ ಮಾಡಿದ್ದೀನಿ ಅಂದ್ಬಿಟ್ಟು ನಮಗೆ ಕಾಮೆಂಟ್ ಮಾಡ್ತಾ ಇರೋರು, ಹಿಂದೆ ಮಾಡಿರೋ ಸಿನಿಮಾಗಳು ಅಲ್ಲಿ ಏನೇನು ಬಳಸಿದ್ದಾರೆ ಅಶ್ಲೀಲವಾಗಿ ನೈತಿಕತೆಗೆ ವಿರುದ್ಧವಾಗಿ ಅನ್ನೋದನ್ನು ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಈ ಸಿನಿಮಾ ರಿಲೀಸ್ ಆದಮೇಲೆ ನಾನೇ ಒಂದು ವೇದಿಕೆ ಸೃಷ್ಟಿ ಮಾಡಿ ನಿಮ್ಮನ್ನೆಲ್ಲರನ್ನೂ ಕರಿತೀನಿ, ಒಂದು ಡಿಬೇಟ್ ನಡೆದೇ ಬಿಡಲಿ, ನಡೆದು ಕನ್ಕ್ಲೂಡ್ ನೀವೆಲ್ಲ ಮಾಡಿ ಡಬಲ್ ಮೀನಿಂಗ್ ನನ್ನಿಂದನೇ ಎಂಡ್ ಆಗುತ್ತೆ, ನಾನು ಎಂಡ್ ಮಾಡಿದ್ಮೇಲೆ ಡಬಲ್ ಮೀನಿಂಗ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಬರೋದೇ ಇಲ್ಲ ಅಂತಂದರೆ ನಾನು ರೆಡಿ ಇದ್ದೀನಿ. ನನ್ನಿಂದ ಶುರುವಾಗಿದೆ ಅಂದರೆ ನನ್ನಿಂದನೇ ಎಂಡ್ ಆಗಲಿ, ಮತ್ತೆ ಡಬಲ್ ಮೀನಿಂಗ್ ಬರೋಲ್ಲ ಅಂತ ಅಶ್ಯೂರೆನ್ಸ್ ನಂಗೆ ಸಿಗಬೇಕು. ಏನೇನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂತ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತಂದರೆ, ನಾನು ಗಾಲಿ ಟ್ರೈಲರ್ ಅಪ್ಲೋಡ್ ಮಾಡಿದಾಗ ಖ್ಯಾತ ನಿರ್ದೇಶಕರು ಅವ್ರ ವಾಲ್ ಮೇಲೆ ನಾನು ಗಾಲಿ ಟ್ರೈಲರ್ ಮೆನ್ಷನ್ ಮಾಡಿ, ಈ ಗಾಲಿ ಟ್ರೈಲರ್ನ ನೋಡಬೇಡಿ, ನೀವು ನೋಡಿದ್ರೆ ನೀವು ಈ ಡಬಲ್ ಮೀನಿಂಗ್ ವಿರೋಧಿಸ್ತೀರಿ ಕರ್ನಾಟಕದ ಜನತೆ, ಮತ್ತೆ ಅದಕ್ಕೆ 10 ಲಕ್ಷ ವ್ಯೂಸ್ ಕೊಟ್ಟಿದ್ದೀರಿ, ನನ್ನ ಟ್ರೈಲರ್ಗೆ ಬರೀ 50,000 ವ್ಯೂಸ್ ಕೊಟ್ಟಿದ್ದೀರಿ, ಯಾಕೆ ನೋಡ್ತೀರಿ, ನೀವು ನೋಡಬೇಡಿ ಅಂದು ಒಂದು ವಾಲಲ್ಲಿ ಬರೆದ್ಬಿಟ್ಟು ಅದ್ರದ್ದು ಒಂದು ವಿಶೇಷತೆ ಇದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ತುಂಬ ನಡೆದಿದ್ದಾವೆ, ತುಂಬ ಅದು ನಾನು ಹೇಳ್ತಾ ಇದ್ದೀನಲ್ಲ, ಒಂದು ಪ್ರೆಸ್ ಮೀಟೇ ಬೇಕು ಅದಕ್ಕೆ ನಾನೇ ವೇದಿಕೆ ಸೃಷ್ಟಿ ಮಾಡಿಕೊಡ್ತೀನಿ. ಈಗ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಆ ವಿಷಯ ಬೇಡ. ಜನವರಿ ತಿಂಗಳಲ್ಲಿ ಬರುತ್ತೆ.